ಅನುಷ್ ಅವ್ರಿನ ಹೆಂಡತಿ ಅಲ್ಲ ಅನ್ನೋ ರೀತಿ ನಡ್ಕೊಳಕ್ಕಾಗತ್ತಾ? ನಡ್ಕೊಳ್ಳೋದಲ್ಲ ಕಣೆ, ನಡ್ಸೋದು. ಏನಪ್ಪ ಇದೆಲ್ಲ? ಅವ್ರು ಯಾರೋ ಮನೆಗೆ ಬರ್ತಾರೆ ಅಂತ ಹೇಳಿ ನಮ್ಮ ಅನುಗೆ ಮದುವೆನೇ ಆಗಿಲ್ಲ ಅಂತ ಸುಳ್ಳು ಹೇಳ್ಬೇಕಾ? ಸುಳ್ಳು ಹೇಳಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಸತ್ಯನ ಸ್ವಲ್ಪ ದಿವಸ ಮುಚ್ಚಿಡಬೇಕು ಅಂತ ಹೇಳ್ತಿದ್ದೀನಿ. ಸದ್ಯಕ್ಕೆ ಅವ್ರಿಗೆ ಈ ಸತ್ಯ ಗೊತ್ತಾಗೋದು ಬೇಡ. ಯಾಕೆ ಏನು ಅಂತ ವಿವರಿಸೋದಕ್ಕೆ ನನಗೆ ಸಮಯನೂ ಇಲ್ಲ. ಉದ್ದೇಶ ಒಳ್ಳೆಯದು, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಆದರೂ ಮಾಧುರಿ, ನೀನು ಹಠಮಾರಿ ನಿಜ, ಆದರೆ ಅವರು ನಿಮ್ಮಪ್ಪ, ನಿನಗಿಂತ ಹಠಮಾರಿ. ಅವ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಅಕ್ಕ, ಅಪ್ಪನ ಬುದ್ಧಿ ಗೊತ್ತಿದ್ದು ನೀನ್ ಅವ್ರಿಗೆ ಎದುರು ಮಾತಾಡ್ತಿದ್ಯಾ? ಸರಿ, ಅದೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ, ಲಡ್ಡು ಮನೆಯವರು ಇಲ್ಲಿಗೆ ಬಂದಾಗ ಅವರನ್ನ ಗೌರವದಿಂದ ನೋಡ್ಕೋಬೇಕು, ಪ್ರೀತಿಯಿಂದ ಸತ್ಕರಿಸ್ಬೇಕು. ಇದೇನ್ರಿ ನೀವು ಮನೆಗೆ ಬಂದಿರೋ ಅತಿಥಿಗಳನ್ನ ಸತ್ಕರಿಸದೆ ಕಳಿಸ್ತೀವಾ? Now, you make this worse. ಎಲ್ಲಿ ಯಾರೇ ಇರಲಿ ಸಂತೋಷವಾಗಿದ್ದರೆ ಅಷ್ಟು ಸಾಕು. ತಂದೆ ತಾಯಿ ಖುಷಿಯಾಗಿದ್ದರೆ ಮಕ್ಕಳು ಖುಷಿಯಾಗಿರ್ತಾರೆ, ಮಕ್ಕಳು ಖುಷಿಯಾಗಿದ್ದರೆ ತಂದೆ ತಾಯಿ ಖುಷಿಯಾಗಿರ್ತಾರೆ. ಇಲ್ಲಿ ನನ್ನ ಮಗಳು ಖುಷಿಯಾಗಿರೋದು ನೋಡಿ ನಂಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ನನಗೆ ಫೋನ್ನಾಗೆ ಮತ್ತು ಟಿವಿನಾಗ ನೋಡಿದೆ, ನಿಮ್ಮ ಕಂಪ್ನಿ ಅದೇನೋ ಎಲ್ಲ ನಷ್ಟ ಆಗೋಯ್ತು, ಬಿದ್ದೋಯ್ತು ಅಂತ ಏನೇನೋ ಹೇಳ್ತಿದ್ರು. ದಿಟ್ವೇ? ಏನು ಹೇಳ್ತಿದ್ಯಾ ಅತ್ತೆ ನೀನು? ನಿಮ್ಗೆ ಯಾರೋ ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಅನ್ಸುತ್ತೆ. ನೀನು ಅದನ್ನು ಕೇಳ್ಕೊಂಡು ಬಂದು ಇಲ್ಲಿ ನಮ್ಮನ್ನು ಕೇಳ್ತಾ ಇದೆಯಾ? ಈ ಕಾಲದಲ್ಲಿ ಫೋನಲ್ಲಿ ನಿಜವಾದ ಸುದ್ದಿ ಬರೋದಕ್ಕಿಂತ ಸುಳ್ಳು ಸುದ್ದಿ ಬರೋದೇ ಜಾಸ್ತಿ ಅಲ್ವಾ? ಮತ್ತೆ ಇತ್ತೀಚೆಗೆ ಫೋನ್ ನೋಡೋಕ್ಕೆ ಹೆದರಿಕೆ ಆಯ್ತದೆ. ಅದೇನೋ ಇದ್ದಕ್ಕಿದ್ದಂಗೆ ದೊಡ್ಡದೊಂದು ಹುಲಿ ಬಂದ್ಬಿಡುತ್ತೆ, ಅದನ್ನೊಂದು ಸಣ್ಣ ಬೆಕ್ಕು ಬಂದು ಮ್ಯಾವ್ 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 ಅಂತ ಹೆದರಿಸ್ಬಿಡುತ್ತೆ. ಈ ಹುಲಿ ಯಾರನ್ನೋ ಎತ್ಕೊಂಡು ಹೋಗಿರುತ್ತೆ, ತಂದು ದಬಕ್ಕಂತ ಬೆಕ್ಕಿಗೆ ಹೆದರಿ ಕೊಟ್ಟು ಬಿಡುತ್ತೆ. ಶಾಂತಮ್ಮ ಹೇಳ್ತಿರೋದು ಸರಿಯಾಗಿದೆ. ಮೊಬೈಲ್ನಲ್ಲಿ ಇಲ್ಲಿ ಹೋದ್ರೆ ಹುಲಿನೇ ಹೋಯ್ತು ಅಂತ ಹೇಳ್ತಾರೆ, ಲಾಭ ಬಂದಿರೋ ಕಂಪ್ನಿನ ಮುಳುಗೋಯ್ತು ಅಂತ ಹೇಳ್ತಾರೆ. ನೋಡಿ, ನಾವೆಲ್ಲ ಆರಾಮಾಗಿದ್ದೀವಿ, ನಮ್ಗೇನು ಆಗಿಲ್ಲ. ಅಮ್ಮ, ನೀನು ಯಾರ ಮಾತನ್ನು ಕೇಳಬೇಡ, ನಾವಿಲ್ಲಿ ಆರಾಮಾಗಿದ್ದೀವಿ. ಸರಿ, ನೀನು ಬಾ, ಬಿಸಿನೀರಲ್ಲಿ ಕೈಕಾಲು ತೊಳ್ಕೊಂಡು ಊಟ ಮಾಡುವಂತೆ. ಹಂಗಂತೀಯ ಲಡ್ಡು? ಅಯ್ಯೋ, ಅನ್ನೋದೇನು ಮತ್ತು ಅರೆ, ನಿಮ್ಮ ಮಗಳು ಹಬ್ಬದ ಅಡುಗೆ ಮಾಡಿದ್ದಾಳೆ, ಬನ್ನಿ. ಅಪ್ಪ, ಸರಿಯಾಗಿ ಹೇಳಿದ್ರಿ, ತಕೊಳ್ಳಿ. ನನಗೂ ನಮ್ಮ ಮನೆಯಾಗ ಊಟ ತಿಂದು ತಿಂದು ನಾಲ್ಗೆ ಸತ್ತೋಗದೆ. ಶ್ರೀಮಂತರ ಮನೆ ಊಟ ಸಾನೆ ರುಚಿಯಾಗಿರ್ತದಂತೆ. ಅಲ್ಲಮ್ಮ, ಎಲ್ಲರೂ ಬಡವ್ರ ಮನೆ ಊಟ ರುಚಿ ಇರುತ್ತೆ ಅಂತ ಹೇಳ್ತಾರಲ್ಲ. ಮೋ, ಅದೇನು ರುಚಿನೋ ಏನೋ, ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಹುಳಿ ಇರಕ್ಕಿಲ್ಲ. ಆದ್ರೆ ಶ್ರೀಮಂತರ ಮನೆ ಊಟ ಸಾನೆ ರುಚಿಯಾಗಿರ್ತದೆ. ಅದ್ರಾಗೂ ನಮ್ಮ ಮಳೆ ಅಂದ್ರು ದುಡ್ಡು ತಂದಾಕ್ತಾ ಇರ್ತಾರೆ. ನಮ್ ಲಡ್ಡು ಅಡಿಗೆ ಮಾಡಾಕ್ತಾ ಇರ್ತಾಳೆ. ಇನ್ನೇನ್ ಬೇಕಲ್ವೇ? ಶೌರ್ಯ, ಏನಾಯ್ತು? ಮೇಲ್ ನೋಡು ಶೌರ್ಯ. ಅನು, ಅದು ಹಾಗಲ್ಲ. ನಾವಿಬ್ರು ಒಟ್ಟಿಗೆ ಇರೋದಕ್ಕೆ ಹೇಗೆ ಸಾಧ್ಯ? ನನ್ಗದೆಲ್ಲ ಗೊತ್ತಿಲ್ಲ. ನನಗೆ ನಿನ್ನನ್ನು ಬಿಟ್ಟು ಇರೋದಕ್ಕೆ ಇಷ್ಟ ಇಲ್ಲ. ನಾನು ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು.
ಅದಕ್ಕೆ ಶೂನ್ಯ ಒಂದು ಪ್ಲಾನ್ ಮಾಡಿದ್ದಾನೆ. ಏನು ಶೂನ್ಯ ಪ್ಲಾನ್ ಮಾಡಿದಾನ? ಶೂನ್ಯನ್ ಪ್ಲಾನ್ ಕೇಳ್ಕೊಂಡು ನೀನ್ ಇಲ್ಲಿಗೆ ಬಂದಿದ್ಯಾ? ಅವನು ಮಾಡೋ ಎಡ್ಬಟ್ಟು ಒಂದೊಂದಲ್ಲ. ಹಾಸ್ಟೆಲ್ ಅಲ್ಲಿ ಪಾರ್ಟಿ ಮಾಡೋಣ ಅಂತ ಹೇಳಿ ಕುಡ್ಕೊಂಡು ವಾರ್ಡನ್ ಮನೆಗೆ ಹೋಗಿದ್ದ. ಐ ಮೀನ್ ವಾರ್ಡನ್ ರೂಮ್ಗೆ. ಅಲ್ಲ, ನನ್ನ ಫ್ರೆಂಡ್ ಮದುವೆ ಅಂತ ಕರ್ಕೊಂಡು ಹೋದ್ರೆ ಅವನು ಎಕ್ಸ್ ಗರ್ಲ್ ಫ್ರೆಂಡ್ ಅವನ ಮದುವೆ ಕರ್ಕೊಂಡ್ ಬಂದಿದ್ದಾನೆ. ಅವ್ನು ಮಾಡೋದು ಒಂದೊಂದು ಎಡ್ಬಟ್ಟಲ್ಲ. ಅವನು ಅಯ್ಯೋ ದೇವ್ರೆ, ವಾಟ್ ಎವರ್ ಶೌರ್ಯ, ಐ ಕಾಂಟ್ ಲೀವ್ ವಿತೌಟ್ ಯು ಅಷ್ಟೇ. ಅಣ್ಣ, ಶೂನ್ಯನೇ ಕಾಲ್ ಮಾಡ್ತಿದ್ದಾನೆ. ಅದೇನು ಮಾಸ್ಟರ್ ಪ್ಲಾನ್ ಅಂತ ನೀನೇ ಕೇಳ್ಬಿಡು. ತಗೋ. ಹಲೋ, ಹೇಳೋ. ಅದೇನೋ ಪ್ಲಾನ್ ಮಾಡಿದ್ಯ ಅಂತಲ್ಲ, ಏನದ್ ಪ್ಲಾನ್ ಹೇಳು. ಮಗ, ಈ ಸಲ ಪ್ಲಾನು 100% ವರ್ಕ್ ಆಗುತ್ತೆ ಕಣೋ. ನೀನು ಹೊಟ್ಟೆ ನೋವು ಅಂತ ಮಲ್ಕೋ. ಆಮೇಲೆ ಏನ್ ಪ್ಲಾನು ಅಂತ ಅಂದ್ರೆ, ಸೂಪರ್ ಐಡಿಯಾ. ಸರಿ ಸರಿ, ನೀನೀಗ್ಲೇ ಬಾ. ಇಲ್ವೋ, ನಾನಿಲ್ಲೇನೋ ಪ್ರಿಪೇರ್ ಮಾಡ್ಕೊಂತ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಬಂದ್ಬಿಡ್ತೀನಿ. ಅಂತೂ ನಾನು ನೀನು ಒಟ್ಟಿಗೆ ಇರೋಗಾಯ್ತಲ್ಲ. ಐ ಆಮ್ ಸೋ ಹ್ಯಾಪಿ.